ಹೋಗ್ತಾ ಇರೋ ರೋಡಲ್ಲಿ ಏನಾದರೂ ನೀವು ನಡ್ಕೊಂಡು ಬಂದರೆ, ಅಯೋಧ್ಯೆ ರೋಡ್ ಇದು, ಅಯೋಧ್ಯಕ್ಕೆ ಹೋಗೋ ದೇವಸ್ಥಾನ ರೋಡ್, ಇಲ್ಲೇನಾದರೂ ನೀವು ನಡ್ಕೊಂಡು ಬಂದರೆ ನೀವು ರಾಮಾಯಣನ ಓದೋದೇ ಬೇಡ, ಇಲ್ಲಿ ಹಾಕಿರೋ ಆ ಚಿತ್ರಗಳಿಂದನೇ ನಿಮಗೆ ಪೂರ್ತಿ ಸ್ಟೋರಿನೇ ಗೊತ್ತಾಗೋಗುತ್ತೆ. ಏನೇನು ಮಾಡೋರೆ, ರಾಮಾಯಣದಲ್ಲಿ ಏನೇನು ನಡೀತು ಪ್ರತಿಯೊಂದನ್ನು ಎಲ್ಲ ಕಡೆ ಆ ಕಡೆ ಈ ಕಡೆ ಫುಲ್ಲು ಕೆತ್ತನೆ ಮಾಡಿಬಿಟ್ಟವ್ರೆ. ಅದು 3Dಯಲ್ಲಿ ಎಲ್ಲ ಕೆತ್ತನೆ ಮಾಡಿಬಿಟ್ಟು ರೋಡ್ ಸೈಡಲ್ಲಿ ಹಾಕವ್ರೆ. ತುಂಬ ಚೆನ್ನಾಗೈತೆ. ಇವಾಗ ಓದೋಕ್ಕಾಗದೇ ಇರೋರು ಈ ಸ್ಟೋರಿನ ಸ್ವಲ್ಪ ಹೇಳಿದ್ರು ತಿಳ್ಕೊಬೋದು. ನೋಡಿ, ಈ ಥರ ಫುಲ್ ಕೆತ್ತನೆ ಮಾಡೋರು. ಏನೇನಾಗೈತೆ ರಾಮಾಯಣದಲ್ಲಿ ಪ್ರತಿಯೊಂದು, ಅಲ್ಲಿ ಇಲ್ಲಿ ಇಲ್ಲಿ ಈ ರೋಡ್ ಫುಲ್ ಎಲ್ಲಿ ನೋಡಿದ್ರೂ ರಾಮಾಯಣ ಪೂರ್ತಿ ಏನೇನು ನಡೀತು ಅದೆಲ್ಲ ಇಲ್ಲೈತೆ. ಒಂದು ಸತಿ ಅಯೋಧ್ಯೆಗೆ ಬಂದು ನೋಡಿ, ತುಂಬ ಚೆನ್ನಾಗೈತೆ ಪ್ಲೇಸು. ಇನ್ನೊಂದು, ಒಳಗಡೆ ಯಾವುದು ಎಂಟ್ರಿ ಫೀಸ್ ಅಂತ ಏನೂ ಇಲ್ಲ, ಎಂಟ್ರಿ ಫೀಸು ತೊಗೊಳ್ಳಲ್ಲ, ಬ್ಯಾಗು ಕಾಸು ತೊಗೊಳ್ಳಲ್ಲ, ಲಾಕರ್ ಕೊಡ್ತಾರೆ, ಎಲ್ಲ ಫ್ರೀ ಇರುತ್ತೆ. ಬನ್ನಿ ಗೈಸ್, ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ರಾಮನ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ದೀನಿ. ಬನ್ನಿ ಇವಾಗ ದೇವಸ್ಥಾನದ ಹತ್ರ ಹೋಗೋಣ. ಇನ್ನೂ ಸ್ವಲ್ಪ ದೂರ ಐತೆ ಇಲ್ಲಿಂದ, ಹಂಗೆ ಮಾತಾಡ್ಕೊಂಡು ಹೋಗೋಣ. ನಾನು ಬಂದಾಗ ಫುಲ್ಲು ಜನ ಇದ್ದರು ಇಲ್ಲಿ, ಇವಾಗ ಸ್ವಲ್ಪ ಕಮ್ಮಿ ಆಗವ್ರೆ. ಸಂಜೆ ಆಯ್ತಲ್ವಾ, ಈಗಾಗಲೇ 5:15 ಆಗೈತೆ. ನಾನು ಈಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ರೋಡಲ್ಲಿ ಮಾತಾಡಿಕೊಂಡು ಇಲ್ಲಿಂದ ಇನ್ನೂ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಇದೆ ದೇವಸ್ಥಾನಕ್ಕೆ. ಬನ್ನಿ ಇವಾಗ ದೇವಸ್ಥಾನದ ಹತ್ರ ಹೋಗಿ, ದೇವಸ್ಥಾನಕ್ಕೆ ಇವತ್ತು ಯುಗಾದಿ ಬೇರೆ, ಯಾವ ಥರ ಡೆಕೋರೇಷನ್ ಮಾಡೋರು ಅನ್ನೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಈಚೆಯಿಂದ ನೋಡಿದಾಗ. ಬನ್ನಿ ಇವಾಗ ತೋರಿಸ್ತೀನಿ. ಇವಾಗ ರಾಮನ ಮಂದಿರದ ಒಳಗಡೆ ಎಂಟ್ರಿ ಆಗಿದ್ದೀವಿ. ಹಿಂದೆ ನೋಡ್ತಾ ಇರ್ಬೋದು ಡೆಕೋರೇಷನ್ ಯಾವ ಥರ ಮಾಡೋರೆ ಅಂತ. ಹಾಗೆ ಇವಾಗ ಬನ್ನಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ್ದೀನಿ, ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಫುಲ್ಲು ಜನ ತುಂಬ್ಕೊಂಬಿಟ್ಟವ್ರೆ. ಇವತ್ತು ಬೇರೆ ಯುಗಾದಿ ಅಲ್ವಾ, ಅದಕ್ಕೆ ಜನ ಜಾಸ್ತಿ ಅವರೇ. ಬನ್ನಿ ಹಂಗೆ ಒಳಗಡೆ ಹೋಗೋಣ. ಯಾವ ಥರ ಏನೇನು ಡಿಸೈನ್ ಮಾಡೋರೆ, ಯಾವ್ಯಾವ ಥರ ಏನೇನು ಐತೆ ನೋಡೋಣ ಬನ್ನಿ. ಇವಾಗ ನಾನು ಕ್ಯೂವಲ್ಲಿ ಹೋಗ್ತಾ ಇದ್ದೀನಿ. ಕ್ಯೂವಲ್ಲಿ ಫುಲ್ಲು ಖಾಲಿ ಐತೆ, ಅಷ್ಟು ಜನ ಯಾರೂ ಇಲ್ಲ. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಅಂದರೆ ಮುಂದೆ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಮಾತ್ರ ಮೂವ್ ಆಗ್ತವ್ರೆ. ಇಲ್ಲಿ ನೋಡೋದಾದರೆ ಸಖತ್ತಾಗೆ ಡಿಸೈನ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದೂ. ಇನ್ನೂ ಅಲ್ಲಿ ನೋಡಿ, ಈಗ ಹಾಗೆ ಹೋಗ್ತಾ ಇರ್ತೀನಿ. ಮುಂದೆ ಯಾವ್ಯಾವ ಥರ ಡಿಸೈನ್ ಬರುತ್ತೆ, ಯಾವ್ಯಾವ ಥರ ಸ್ಟ್ರಕ್ಚರ್ಸ್ನ ಕೆತ್ತನೆ ಮಾಡೋರೆ ಎಲ್ಲ ತೋರಿಸ್ತೀನಿ. ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಭಕ್ತಾದಿಗಳು ನೆನಿಬಾರ್ದು, ಮಳೆ ಬಂದರೆ ಮತ್ತು ಬಿಸಿಲಲ್ಲಿ ನಿಂತ್ಕೋಬಾರ್ದು ಅಂತ ಈ ಥರ ಮೇಲ್ಛಾವಣಿಯನ್ನು ಹಾಕೋರೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೇ ಥರ ಲೈನು. ನೀವು ನೋಡ್ಬೋದು ಗೈಸ್ ಎಷ್ಟು ದೂರ ಲೈನ್ ಐತೆ ಅಂತ. ಬಟ್ ರಶ್ ಇಲ್ಲ, ಆರಾಮಾಗಿ ಮೂವ್ ಆನ್ ಆಗ್ತವ್ರೆ. ಅಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಅಲ್ಲಿ ಮೇಯ್ನ್ ದೇವಸ್ಥಾನ ಇರೋದು. ಇವಾಗ ನಾನು ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ವ್ಯೂ ಮಾತ್ರ ಎಲ್ಲ ಕಡೆ ಸಕ್ಕತ್ತಾಗೈತೆ, ನೋಡ್ತಾ ಇರ್ಬೋದು. ಎಲ್ಲ ಚೆನ್ನಾಗೈತೆ. ಬನ್ನಿ ಮುಂದೆ ಹಂಗೆ ಪಾಸ್ ಆಗೋಣ. ನನ್ನ ಪ್ರಕಾರ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಐತಾ ಇಲ್ವೋ ಗೊತ್ತಿಲ್ಲ. ಬಟ್ ಅಲೋ ಇದ್ದರೆ ನಾನು ಒಳಗಡೆನೂ ತೋರಿಸ್ತೀನಿ. ಬನ್ನಿ ಒಳಗಡೆ ಅಲೋ ಇದ್ದರೆ ಒಳಗಡೆನೂ ಕರ್ಕೊಂಡು ಹೋಗ್ತೀನಿ ಹಂಗೆ. ಗೈಸ್, ಇವಾಗ ನಾನು ಒಳಗಡೆ ಬ್ಯಾಗ್ನ ಕೊಟ್ಬಿಟ್ಟು ಎಂಟ್ರಿ ಆಗಬೇಕು. ಆ ಎಂಟ್ರಿ ಆಗೋ ಟೈಮಲ್ಲಿ ನನ್ನ ಬ್ಯಾಗ್ನ ಅರ್ಧ ಗಂಟೆ ಅವರು ಚೆಕ್ ಮಾಡೋರೆ. ಏನೇನು ಇಟ್ಟಿದೆಯಾ, ಏನು ಮಾಡ್ತಾಯಿದ್ಯಾ, ಎಲ್ಲಿಂದ ಬಂದೆ, ಏನಕ್ಕೆ ಈ ಥರ ಮಾಡ್ತಾಯಿದ್ಯಾ ಅಂತ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಆಮೇಲೆ ಅರ್ಧ ಗಂಟೆ ಆದಮೇಲೆ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ನನ್ನ ಒಳಗಡೆ ಎಂಟ್ರಿ ಮಾಡೋರೆ. ಬನ್ನಿ ಇವಾಗ ಅಲ್ಲಿ ಸ್ಲಿಪ್ಪರ್ ಬಿಡಬೇಕು, ಸ್ಲಿಪ್ಪರ್ ಬಿಟ್ಟು ಇಲ್ಲಿಂದ ಹೋಗಬೇಕು. ಗೈಸ್, ಚಪ್ಪಲಿ ಬಿಡೋಕ್ಕಂತ ಹೋದರೆ ಇಲ್ಲಿ ಚಪ್ಪಲಿ ಬಿಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ತವ್ರೆ. ಇಲ್ಲಿರೋ ಅಷ್ಟು ಬಾಕ್ಸೂ ಚಪ್ಪಲಿಯಿಂದ ಫುಲ್ಲಾಗಿಬಿಟ್ಟೈತಂತೆ. ಅದಕ್ಕೆ ಇಲ್ಲಿ ಮುಂದೆ ಎಲ್ಲಾದರೂ ಹೋಗು ಅಂತ ಹೇಳ್ತವ್ರೆ. ಬನ್ನಿ ಇವಾಗ ಮುಂದೆ ಎಲ್ಲಾದರೂ ಹೋಗಿ ನೋಡೋಣ, ಎಲ್ಲರೂ ಚಪ್ಪಲಿ ಬಿಡೋಕ್ಕೆ ಜಾಗ ಆಯ್ತಾ ಇಲ್ಲ, ಇದೇ ಬಾಕ್ಸಲ್ಲಿ ತೊಗೊತಾರೆ ಅನ್ನೋದು ಚೆಕ್ ಮಾಡೋಣ. ಗೈಸ್, ಈ ಥರ ಖಾಲಿ ಇಲ್ಲದೆ ಇರೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲ ಎಲ್ಲರೂ ಸೈಡಲ್ಲಿ ಬಿಟ್ಬಿಟ್ಟು ಹೋಗಬೇಕು, ಹೋದರೆ ಹೋಗಲಿ ಅಂತ. ಇವಾಗ ನಾನು ಅದೇ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇದೆಲ್ಲರೂ ಬಿಟ್ಟು ಹೋಗ್ತೀನಿ. ಗೈಸ್, ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದೆ. ಅಷ್ಟೊತ್ತಿಗೆ ವಾಚ್ಮ್ಯಾನ್ ವಿಸಿಲ್ ಹೊಡೆದು ಕರೆದ. ಆಮೇಲೆ ಅಲ್ಲೊಂದು ಕಡೆ ಜಾಗ ಸಿಕ್ತು, ಟೋಕನ್ನ ತಗೊಂಡು ಚಪ್ಪಲಿನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಒಳಗೆ ಹೋಗೋಣ. ಚಪ್ಪಲಿನ ಬಿಟ್ಟು ಬಂದೆ. ಇವಾಗ ಮತ್ತೆ ಇಲ್ಲಿ ಹೋದ್ಮೇಲೆ ಇವಾಗ ಮತ್ತೆ ಬ್ಯಾಗ್ನೂ ಕೂಡ ಒಂದು ಲಾಕರಲ್ಲಿ ಇಡಬೇಕಂತೆ. ಈ ಲಾಕರಲ್ಲಿ ಕೊಡ್ತಾರೆ. ಬನ್ನಿ ಇವಾಗ ಇದನ್ನು ಲಾಕರಲ್ಲಿ ಇಟ್ಬಿಟ್ಟು ಇಲ್ಲಿಂದ ಒಳಗಡೆ ಹೋಗೋಣ. ಫೋನು ಅಲೋ ಇಲ್ವಂತೆ, ಅದಕ್ಕೆ ಫೋನು ಮತ್ತು ನನ್ನ ಬ್ಯಾಗ್ನು ಎರಡೂ ಇಲ್ಲೇ
ಇಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ ನೋಡಿ. ಬ್ಯಾಗ್ನ ಇಲ್ಲಿ ಇಸ್ಕೊಂಡವ್ರೆ, ಮತ್ತು ಏನೇನು ರಿಸ್ಟ್ರಿಕ್ಷನ್ಸ್ ಐತೆ ಅಂತ ಇಲ್ಲಿ ಹಾಕೋವ್ರೆ, ಮತ್ತು ಫೋನ್ನ ಯಾವ ಥರ ಇಡಬೇಕು ಅಂತ ಇಲ್ಲಿ ಹಾಕೋವ್ರೆ. ಬನ್ನಿ ಇವಾಗ ನಾನು ಬ್ಯಾಗ್ನ ಮತ್ತು ಫೋನ್ನ ಇದರಲ್ಲೇ ಇಟ್ಬಿಟ್ಟು ಒಳಗಡೆ ಎಂಟ್ರಿ ಆಗ್ತೀನಿ. ಗೈಸ್ ಒಳಗಡೆ ಹೋಗಿ ಬಂದೆ ಏನಂದರೆ ಈಗ ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಬ್ಯಾಗು ಮತ್ತು ಫೋನು ಪ್ರತಿಯೊಂದು ಚಾರ್ಜರ್ ಆಗಲಿ ಏನೂ ಒಳಗಡೆ ಎಂಟ್ರಿ ಮಾಡೋಕ್ಕೆ ಬಿಡೋಲ್ಲ. ಅದನ್ನೆಲ್ಲ ಇಲ್ಲೇ ಇಟ್ಕೊಂಡು ಸೆಕ್ಯೂರಿಟಿ ಫುಲ್ ಸ್ಟ್ರೈಟ್ ಸೆಕ್ಯೂರಿಟಿ ಐತೆ. ಇಲ್ಲಿಂದ ಎಲ್ಲ ಈಚೆ ಇಕ್ಬಿಟ್ಟು ಒಳಗಡೆ ಹೋಗಬೇಕು. ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕೆ ಆಗಲಿ ಫೋಟೋ ತೆಗಿಯೋಕ್ಕೆ ಚಾನ್ಸೇ ಇಲ್ಲ. 2-3 ಸತಿ ಚೆಕಿಂಗ್ನ ಮಾಡ್ತಾರೆ. ನಾನು ನಿನ್ನೆ ನೈಟು ಮಲಗಿದ್ದ ಜಾಗ ಇಲ್ಲೇ. ಇದು ಬಂದು UPಯಲ್ಲಿರೋ ಮೆಟ್ರೋ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನಲ್ಲಿ ನಾನು ಮಲಗಿದ್ದೆ. ಬನ್ನಿ ಇವಾಗ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೋಗೋಣ ಅಷ್ಟೇ.